ಕಾರವಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ನಿರ್ಲಕ್ಷ್ಯ ಆರೋಪದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಪಟ್ಟಣದ ಅಭಿವೃದ್ಧಿ ಕ್ರಿಯಾ ಯೋಜನೆಗೆ ತಿಲಾಂಜಲಿ ಇಡಲಾಗಿದೆ ಎಂದು ಆರೋಪಿಸಿ ಪುರಸಭೆ ಕಚೇರಿ ಎದುರು ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಘೋಷಣೆಗಳು ಮೊಳಗಿದ್ದು ರಾಜಕೀಯ ವಾತಾವರಣ ತೀವ್ರಗೊಂಡಿದೆ. ಮಾಜಿ ಸ್ಪೀಕರ್ ಹಾಗೂ ಹಿಂದಿನ ಶಾಸಕ ರಮೇಶ್ ಕುಮಾರ್ ಅವರು ಪಟ್ಟಣದ ಅಭಿವೃದ್ಧಿಗಾಗಿ ರೂಪಿಸಿದ ಕ್ರಿಯಾ ಯೋಜನೆಗೆ ಈಗಿನ ಆಡಳಿತದಲ್ಲಿ ಮನ್ನಣೆ ನೀಡಲಾಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರದಿಂದ ವಿಶೇಷ ವಿವೇಚನಾ ಅನುದಾನದಡಿ ತರಲಾಗಿದ್ದ ಈ ಯೋಜನೆಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣ ಸೌಂದರೀಕರಣ, ಈಜುಕೊಳ, ಕ್ರೀಡಾಂಗಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಾಥಮಿಕ ಹಂತದಲ್ಲೇ ತಡೆ ಹಾಕಲಾಗಿದೆ ಅಥವಾ ಕೈ ಬಿಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನೂರಾರು ಮಂದಿ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಹಾಗೂ ಸ್ಥಳೀಯ ನಿವಾಸಿಗಳು ಪುರಸಭೆ ಕಚೇರಿ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಪುರಸಭೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕ ವೆಂಕಟ ಶಿವಾರೆಡ್ಡಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಳೆಯ ಕ್ರಿಯಾ ಯೋಜನೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಹೊಸ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಎಂಬುದು ಪ್ರತಿಭಟನಾಕಾರರ ಪ್ರಮುಖ ಆರೋಪವಾಗಿದೆ. ಹೊಸ ಯೋಜನೆಯಲ್ಲಿ ಹಿಂದಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಮನ್ನಣೆ ನೀಡಲಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದಲ್ಲಿ ಅಭಿವೃದ್ಧಿ ಯೋಜನೆಗಳ ಸುತ್ತ ರಾಜಕೀಯ ಕಾವು ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಒಂದು ಶ್ರೀನಿವಾಸಪುರ ಯುವಕರ ಹಿತದೃಷ್ಟಿಯಿಂದ ಶ್ರೀನಿವಾಸಪುರ ಪುರಸಭೆಯಲ್ಲಿ ನಾವೇನು 2024-25 ರೆಸಲ್ಯೂಷನ್ ಮಾಡಿದ್ವಿ. ಏನಂತ ರೆಸಲ್ಯೂಷನ್ ಮಾಡಿದ್ವಿ ಅಂದ್ರೆ ಶ್ರೀನಿವಾಸಪುರ ಪುರಸಭೆ ಯುವಕರಿಗೆ ಎಲ್ಲಾರು ಸ್ವಿಮ್ಮಿಂಗ್ ಪೂಲ್ ಆಗ್ಲಿ, ಶಟಲ್ ಕೋರ್ಟ್ ಆಗ್ಲಿ, ಇಂಡೋರ್ ಸ್ಟೇಡಿಯಂ ಆಗಬೇಕು ಅಂದ್ರೆ ನಾವು ಸುತ್ತಮುತ್ತಲಿಗೆ ಹೋಗ್ಬೇಕಾಗುತ್ತೆ. ಇವತ್ತು ಯಾವುದೇ ಇಲ್ಲಿ ಅಂತ ಫೆಸಿಲಿಟಿ ಇಲ್ಲದೆ ಇರೋ ಕಾರಣ ನಾವು ಅದನ್ನ ಗೌರ್ಮೆಂಟ್ ಮುಖಾಂತರ 15 ಕೋಟಿಯಲ್ಲಿ ಸ್ಪೆಷಲ್ ಗ್ರಾಂಟ್ ಬಂದಿತ್ತು. ಶ್ರೀನಿವಾಸಪುರ ಪುರಸಭೆ ವತಿಯಿಂದ ಆಗ್ಬೇಕು ಅಂತ ಹೇಳಿ ರೆಸಲ್ಯೂಷನ್ ಎಲ್ಲ ಮಾಡಿ ಟೆಂಡರ್ ಕರೆದಿದ್ವಿ. ಟೆಂಡರ್ ಎಲ್ಲ ಆಗಿ ಥರ್ಡ್ ಪಾರ್ಟಿ ಟೆಂಡರ್ ಕರೆದ ಮೇಲೆ ಈ ಹಣನ ಬೇರೆ ವರ್ಗಾವಣೆ ಮಾಡಿ ಈಗೇನ್ ರೋಡು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಯಾವ್ದು ತಕರಾರಿಲ್ಲ. ನಮ್ಗಿರೋದು ಒಂದೇ ತಕರಾರು. ನಮ್ಗೆ ಬೇಕಾಗಿರೋದೇನೋ ಸ್ವಿಮ್ಮಿಂಗ್ ಪೂಲ್ ಬೇಕು, ಇಂಡೋರ್ ಸ್ಟೇಡಿಯಂ ಬೇಕು, ಇಂಡೋರ್ ನೆಟ್ಗೆ ಹಾಕ್ಬೇಕು. ಇವತ್ತು ಇಷ್ಟು ದೊಡ್ಡ ಶ್ರೀನಿವಾಸಪುರ ಪುರಸಭೆ ಸುಮಾರು 40-45 ಸಾವಿರ ಜನಾಭಾ ಇರೋದು, 23,000-25,000 ವೋಟಿಂಗ್ ಇರೋ ಊರಿಗೆ ಒಂದು ಪಾರ್ಕ್ ಇಲ್ಲ. ಹಿರಿಕರು ಎಲ್ಲಾದ್ರೂ ಕುತ್ಕೋಬೇಕು ಅಂದ್ರೆ ಒಂದು 5 ನಿಮಿಷ ಕಾಲಹರಣ ಮಾಡೋಣ ಅಂದ್ರೆ ಜಾಗ ಇಲ್ಲ. ಅಂತ ಬಿಟ್ಬಿಟ್ಟು ಯಾವಾಗಲೂ ಒಂದೇ ಡೆವಲಪ್ಮೆಂಟ್ ಅಂದ್ರೆ ಏನಿದು ಸರ್ಕಾರ ಯಾವ ರೀತಿ ಎತ್ಕೊಂಡು ಹೋಗ್ತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ವಿಚಾರವಾಗಿ ಏನು ಯುವಕರೆಲ್ಲ ರೊಚ್ಚಿಗೆದ್ದಿಯಾರ ಈ ವಿಚಾರ ಮಾತಾಡೋದಕ್ಕೆ ಬಂದಿಯಾರಿದೆ. ಇದನ್ನ ನಾವು ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತಂದು ತರ್ತೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಮನವಿ, ನೀವು ಕೊಟ್ಟಿರುವ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಮಾಹಿತಿಯನ್ನು ನೀಡಿ ಪೂರೈಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಶಾಸಕರ ಪುರಸಭಾ ಸಭೆಗೆ ಆಗಿನ ಶಾಸಕರಾದ ರಮೇಶ್ ಕುಮಾರ್ ಸಾಹೇಬರು 15 ಕೋಟಿಯನ್ನು ಅನುದಾನ ತಂದಿದ್ರು. ಉದ್ದೇಶ ಅಂದ್ರೆ ಒಂದು ಮೊದಲಿಗೆ ಈಜುಕೊಳ ನಮ್ಗೆ ಅವಶ್ಯಕತೆ ಇದೆ. ಯಾಕಂದ್ರೆ ಈಗ ಕಣ್ಣಾರು ನೋಡ್ತಾ ಇದ್ದೇವೆ ಊರುಗಳಲ್ಲಿ ಅಥವಾ ಶ್ರೀನಿವಾಸಪುರ ಪಟ್ಟಣದವರು ನಮ್ಮ ಭಾಗದ ಹಳ್ಳಿ ಭಾಗಕ್ಕೆ ಬಂದು ನಾವು ಕೃಷಿ ಹೊಂಡ ಮಾಡಿದೀವೋ ಅದ್ರಲ್ಲಿ ಈಜು ಕಲೆಗೆ ಬಂದು ಸಾಯ್ತಾ ಇದಾರೆ ಮಕ್ಕಳು. ಅದು ಈಗ ಇರೋರಿಗೆ ಕಣ್ ಕಾಣಿಸಿಲ್ವ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಜುಕೊಳ ಬೇಡ ಅಂದ್ರೆ ಏನ್ ಅರ್ಥ ಅಲ್ಲಿಗೆ ಯುವಕರ ಪ್ರಾಣ ತಗೋಬೇಕಾ? ಎಲ್ಲಾದ್ರೂ ಈಜು ಕಲಿಬೇಕಾದ್ರೆ ಕೃಷಿ ಹೊಂಡಕ್ಕೆ ಹೋಗ್ಬೇಕು. ಕೃಷಿ ಹೊಂಡಕ್ಕೆ ಹೋದ್ರೆ ಅಲ್ಲಿ ಎಲ್ಲ ನಮ್ಮ ಮಕ್ಕಳು ಸಾಯ್ತಾ ಇದಾರೆ. ನಮ್ಮ ಮಕ್ಕಳು ಅಂದ್ರೆ ನಿಮ್ಗೂ ಮಕ್ಕಳೇ. ಯಾಕೆ ಈಜುಕೊಳ ಬೇಡ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ. ಬರೀ ನೀವು ದುಡ್ಡು ಮಾಡಕ್ಕಾದ್ರೆ ಬೇರೆ ಇದೇ ಮಾಡ್ಕೊಳ್ಳಿ. ನೀವು ಇದನ್ನ ಬಿಟ್ಟು ಈಜುಕೊಳ ಮತ್ತು ಸ್ಟೇಡಿಯಂ ಬಿಟ್ಟು ನೀವು ಅದನ್ನ ದುಡ್ಡು ಬೇರೆ ಇದಕ್ಕೆ ಬಳಸ್ಕೊಂಡು ಅದನ್ನ PW ಕೊಟ್ಟಿದ್ರೆ PW ಇಂದ ನೀವು ಅದನ್ನ ಚೇಂಜ್ ಮಾಡಿ ಲ್ಯಾಂಡ್ ಆರ್ಮ್ ಕೊಟ್ಟೋದ್ರ ಕಾರಣ ಯಾಕೆ? ಅಲ್ಲಿ ಕೊಟ್ಟಿರೋ ಕಾರಣ ಏನಂದ್ರೆ ನೀವು ಅದು ಸಮಸ್ಯೆ ಹಾಳಾಗಿರೋ ಸಮಸ್ಯೆ ಕೊಟ್ಟು ಅದು ದುಡ್ಡು ಮಾಡ್ಕೋಬೇಕು ಅದು ಉದ್ದೇಶಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಅಭಿವೃದ್ಧಿ ಬೇಕನ್ನೋ ಉದ್ದೇಶ ಯಾವ್ದು ತಮಗಿಲ್ಲ. ಯಾಕಂದ್ರೆ ಎಲ್ಲ ರಸ್ತೆ ಮಾಡ್ಕೊಂಡು ರಸ್ತೆ ಮಾಡೋದ್ರ ಅಭ್ಯಂತರ ಇಲ್ಲ. ಆದ್ರೆ PW ಕಡೆಯಿಂದ ತಾವು ಮಾಡಿಸ್ಬೇಕಾಗಿತ್ತು. ಯಾಕೆ KLD ಕೊಟ್ರಿ? KLD ಕೊಟ್ಟರೆ ಪರ್ಸೆಂಟೇಜ್ ಬರುತ್ತೆ, ಅದರಿಂದ ಲಾಭ ಬರುತ್ತೆ ಅಂತ ಉದ್ದೇಶ ಕೊಟ್ಟಿದ್ರೆ. ಅದೇ ರೀತಿ ನಮ್ಮ ಮಕ್ಕಳು ಈಗ ಯುವ ಪೀಳಿಗೆ ಬೆಳಿಬೇಕಾದ್ರೆ ಈಗೆಲ್ಲ ವಾಟ್ಸ್ಆಪ್ ಮೊಬೈಲ್ಗೆ ಒಳ್ಳೆ ಹಾಳಾಗ್ತಾ ಇದಾರೆ. ಅವರೆಲ್ಲ ದಾರಿ ತಪ್ಪುತ್ತಾ ಇದಾರೆ. ದಾರಿ ತಪ್ಪಬೇಕಾದ್ರೆ ಒಳ್ಳೆ ದಾರಿ ಬರ್ಬೇಕಾದ್ರೆ ಕ್ರೀಡೆ ತುಂಬಾ ಅವಶ್ಯಕತೆ ಇದೆ. ತಮಗೆಲ್ಲ ಗೊತ್ತಿದೆ ವಿಷಯ. ಆಡಳಿತ ಮೈದಾನ ತುಂಬಾ ಅವಶ್ಯಕತೆ ಇದೆ. ಅಲ್ಲಿ ಶಟಲ್ ಒಳ ಕ್ರೀಡಾಂಗಣ ರೆಡಿ ಆಗಿತ್ತು, ಮತ್ತೆ ಸ್ಕೇಟಿಂಗ್ ಸ್ಟೇಡಿಯಂ ರೆಡಿ ಆಗಿತ್ತು. ಒಳ್ಳೆ ಪಾರ್ಕ್ ಇಲ್ಲ ಶ್ರೀನಿವಾಸಪುರಕ್ಕೆ. ಒಂದು ಪಾರ್ಕ್ ಮಾಡಿದ್ರು, ಅದನ್ನೆಲ್ಲ ಬಿಟ್ಟು ನೀವು ಬರೀ ದುಡ್ಡುಗೋಸ್ಕರ ಮಾಡ್ಬೇಕಾದ್ರೆ ಬೇರೆದ್ರಲ್ಲಿ ಮಾಡ್ಕೊಳ್ಳಿ. ಯಾಕಿದ್ರಲ್ಲಿ ನೀವು ರಾಜಕೀಯ ಮಾಡಕ್ ಬರ್ತೀರಾ?
ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ಯುವ ಪೀಳಿಗೆಗೆ ಅನ್ಯಾಯ ಆಗಿದೆ, ಈ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ಸರ್ಕಾರಕ್ಕೂ ಒಂದು ಕಿವಿ ಮಾತಾಡಕ್ಕೆ ಹೇಳ್ತೀವಿ. ಇದರಲ್ಲಿ ಏನಾದ್ರು ಸರ್ಕಾರ ನಮ್ಮ ಸ್ಪಂದನೆಗೆ ಇವತ್ತು ಏನು ಮೆಮೊರಾಂಡಮ್ ಕೊಡ್ತಾ ಅದಕ್ಕೆ ಒಪ್ಪದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಶ್ರೀನಿವಾಸರು ಬಂದ್ ಮಾಡಕ್ಕೆ